ಮೈ ಚಾನಲ್. ನಾನು ವಿಜಯ್ ಶೈವ. ಹೋದ ವಿಡಿಯೋದಲ್ಲಿ ನೋಡಿದ್ದೀರಿ ನೀವು, ಕೇರ್ಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಸುಬ್ಬೇಗೌಡರ ತೋಟದಲ್ಲಿ ಸುರೇಶ್ ಅವ್ರ ಮಗ ಸುರೇಶ್ ಅವರು ಮೆಣಸಿನ ಬಗ್ಗೆ ಫುಲ್ ಮಾಹಿತಿನ ತಿಳಿಸ್ಕೊಟ್ಟಿದ್ರು. ಈಗ ಅವ್ರದ್ದು ಇನ್ನೊಂದು ತೋಟ ಇದೆಯಲ್ಲ, ಆ ತೋಟನ ನಾನು ನೋಡೋಣ ಅಂತ ಹೋಗ್ತೀನಿ. ಅಲ್ಲಿ ಒಂದು 20 ಎಕರೆ ಇದೆ ಅಂತ. ಅಲ್ಲಿ ಸಮಗ್ರ ಕೃಷಿ, ಈ ಜಾಯಿಕಾಯಿ ಆಗಿರ್ಬೋದು, ಚಕ್ಕೆ ಹಾಕಿರ್ಬೋದು, ಸುಮಾರು ಸಮಗ್ರ ಕೃಷಿ ಮಾಡಿದಾರಂತೆ. ಅದನ್ನು ನೋಡೋಣ ಅಂತ ಹೋಗ್ತಿದ್ದೀನಿ. ಮುಂದೆ ಅವರು ಸುರೇಶ್ ಅವ್ರು ಹೋಗ್ತಿದ್ದಾರೆ, ನಾವು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಆ ತೋಟದಲ್ಲಿ ಏನೇನು ಮೇಂಟೈನ್ ಮಾಡಿದ್ದಾರೆ, ಯಾವ್ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ, ಫುಲ್ಲು ಆರ್ಗ್ಯಾನಿಕ್ಕಾಗಿ ಬೆಳೆದಿರಿ. ಈಗ ನೋಡಿದಿರಲ್ಲ ಹೋದ ವಿಡಿಯೋದಲ್ಲಿ ಮೆಣಸು ಎಲ್ಲ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಆ ಥರ ಉತ್ತಮ ಗುಣಮಟ್ಟದ ಮೆಣಸಿನ ಗಿಡಗಳಾಗಿರ್ಬೋದು, ಯಾವ ಥರ ಮಸಾಲೆ ಗಿಡಗಳಾಗಿರ್ಬೋದು, ಯಾವ ಥರ ಬೇಕು ಅಂದರೆ ನಮ್ಮನ್ನ ನರ್ಸರಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಕೆಳಗಡೆ ನಂಬರ್ ಕಾಣ್ತಾ ಇದೆ, ನಂಬರ್ಗೆ ಕಾಲ್ ಮಾಡಿ ಆರ್ಡರ್ನ ಬುಕ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು. ಮುಂದೆ ಹೋಗ್ತಿದ್ದೀವಿ, ಬನ್ನಿ ಆ ತೋಟದ ಹತ್ರ ಹೋಗಿ ಸಿಗೋಣ. ಪೇಷಂಟು ಏನು ಮಾಡೋದಪ್ಪ ಸ್ನೇಹಿತರೆ, ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಸುಬ್ಬೇಗೌಡರು ತೋಟದಲ್ಲಿ ಅವರು ಮಗ ಸುರೇಶ್ ಅವ್ರು ಮಾತಾಡಿದ್ರಲ್ಲ, ಈಗ ನೋಡ್ತಾ ಇರ್ಬೋದು, ಇವರೇ ಸುಬ್ಬೇಗೌಡರು. ಇವರು ಜಾಯಿಕಾಯಿ ಬಗ್ಗೆ ಮತ್ತು ಇಲ್ಲಿ ಸಮಗ್ರ ಕೃಷಿ ಮಾಡಿದ್ದಾರೆ, ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾರೆ. ಅವ್ರನ್ನ ಕೇಳೋಣ ಬನ್ನಿ, ತೋಟ ನೋಡ್ಕೊಂಡು ಯಾವ ರೀತಿ ಇದೆ ಏನು ಇತ್ತಂತ. ಸರ್, ನಿಮಗೂ ಎಷ್ಟೋ ವರ್ಷದಿಂದ ಅಗ್ರಿಕಲ್ಚರ್ ಇದರಲ್ಲಿ ಇದ್ದೀರಾ? ನಮ್ಮದು ನಮಸ್ಕಾರ. ನಮ್ಮದು ಸುಮಾರು ಹೆಚ್ಚು ಕಮ್ಮಿ 1990 ಇಸ್ವಿಯಿಂದ ನಾವು ಬೇಸಾಯ ಶುರು ಮಾಡಿ 2026 ಇದೆ. ಅಂದರೆ 37 ವರ್ಷ ಆಗಿದೆ. ಮೊದಲೆಲ್ಲ ನಾವು ಶುಗರ್ ಕೇನ್ ಬೆಳೀತಿದ್ದೋ, ಅದಾದಮೇಲೆ ಕಮರ್ಷಿಯಲ್ಗೆ ಬಂದು ಈಗ ಆ ತೋಟದ ನೋಡ್ಕೊಬಂದಿದ್ದೀರಿ ನೀವು. ಇಲ್ಲಿ ಒಂದು 17 ಎಕರೆ ಇದೆ. ಇದು ಸಮಗ್ರ ಕೃಷಿ. ಸಮಗ್ರ ಕೃಷಿಲಿ ಎಲ್ಲ ಬದುಕು ಇದೆ ನಮ್ಮ ಹತ್ರ. ಮೂಲ ತೆಂಗು, ಅಡಿಕೆ, ಬಾಳೆ, ಕಾಫಿ, ಕೊಕ್ಕೋ, ಮೆಣಸು, ಜಾಯಿಕಾಯಿ, ಬಟರ್ ಫ್ರೂಟ್ಸು, ಆ್ಯಂಡ್ ದೆನ್ ವಿಳ್ಯದೆಲೆ, ಮೆಣಸಂತೂ ಇಲ್ಲೂ ಚೆನ್ನಾಗಿ ಮಾಡಿದ್ದೀವಿ. ಮೋಸುಂಬೆ ಎಲ್ಲ ಇದೆ ನಮ್ಮ ಹತ್ರ, ಏನೂ ಇಲ್ಲ ಅಂತ ಹೇಳೋಂಗಿಲ್ಲ. ಚಕ್ಕೆ, ಲವಂಗ, ಆಲ್ ಸ್ಪೈಸ್, ಈ ಥರ ಸಮಗ್ರ ಕೃಷಿ ಮಾಡಿದ್ದೀವಿ. ಸಮಗ್ರ ಕೃಷಿ ಮಾಡೋದ್ರಿಂದ ಒಂದಲ್ಲ ಒಂದು ಬೆಳೆಯಲ್ಲಿ ದುಡ್ಡನ್ನು ಓಡ್ಬೋದು ನಾವು. ಕಾರಣ ಏನು ಅಂದರೆ, ಇವತ್ತಿದ್ದ ರೇಟು ಇನ್ನೊಂದಕ್ಕಿರೋಕ್ಕಿಲ್ಲ, ಇನ್ನೊಂದಕ್ಕಿದ್ದ ರೇಟು ಇನ್ನೊಂದು ದಿವಸ ಇರೋಕ್ಕಿಲ್ಲ. ಹಾಗಾಗಿ ಎಲ್ಲ ಬೆಳೆಗಳನ್ನೂ ಇಟ್ಕೊಂಡ್ರೆ ರೈತರು ಬದುಕ್ಬೋದು. ರೈತರಲ್ಲಿ ಒಂದು ಕೆಟ್ಟ ಅಭ್ಯಾಸ ಏನು ಅಂತ ಹೇಳಿದ್ರೆ, ನೆಟ್ ಬಿಟ್ಮೇಲೆ ಗಿಡ ಬಂದಮೇಲೆ ಬಂದ್ಬಿಡುತ್ತೆ ಅನ್ನೋ ಭಾವನೆ ಇದೆ. ಅದು ಹೋಗಬೇಕು. ನೀವು ಏನೇ ಮಾಡಬೇಕಾದ್ರೂ, ಯಾವುದೇ ಗಿಡಗಳನ್ನ ಮಾಡಬೇಕಾದ್ರೆ ನನ್ನ ಪ್ರಕಾರ ಕಾಫಿ, ಕೊಕ್ಕೋ ಎರಡು ಬಿಟ್ಟರೆ, ಕಾಫಿ 2-2.5 ವರ್ಷಕ್ಕೆ ಫಸಲು ಬರುತ್ತೆ, ಕೊಕ್ಕೋ 3 ವರ್ಷಕ್ಕೆ ಬರುತ್ತೆ. ಬಟ್ ಬೇರೆವೆಲ್ಲ ಅಪ್ ಟು 6 to 7 years ಬೇಕು. 7 ವರ್ಷಗಳ ಕಾಲ ನೀವು ತಪಸ್ಸು ಮಾಡಿದ್ರೆ ನಿಮ್ಗದು 70 ವರ್ಷ ಸಾಗುತ್ತೆ. ಕರೆಕ್ಟು ಅಗ್ರಿಕಲ್ಚರ್ ಬರಬೇಕು ಅಂತ ತಾಳ್ಮೆ ಇರಬೇಕು, ಪ್ರೀತಿ ಇರಬೇಕು, ಆ್ಯಂಡ್ ದೆನ್ ವಿಶ್ವಾಸ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು, ವಿಲ್ ಪವರ್ ಇರಬೇಕು. ನಾನು ಮಾಡ್ತೀನಿ, ಇದರಲ್ಲಿ ಬೇಸಾಯ ಮಾಡಿದ್ದೀನಿ, ನಾವೀಗ ಮೆಣಸಲ್ಲಿ ಮಾಡಿದ್ದೀವಿ. ದೇವರು ನಮಗೆ ಮಳೆ ಹುಯ್ತಾ ಇಲ್ಲ, ಪ್ರಕೃತಿ ನಮ್ಗೆ ಯಾಕೋ ವಿಕೋಪ ಮಾಡ್ತಾ ಇದ್ದಾನೆ. ಭಗವಂತ ಮನುಷ್ಯರು ಬೇಕಾದ್ರೆ ಮಾಡಲಿ, ಬಟ್ ಗಿಡದ ಮೇಲೆ ಮಾಡೋದ್ರಿಂದ ತುಂಬ ನಷ್ಟ ಆಯ್ತದೆ. ನೋಡಿ, ಈಗ ನಾವು ಮೆಣಸು ಈ ಸಾರಿ ಮಳೆ ಬಿದ್ದಿದ್ರೆ ಒಂದು 50 ರಿಂದ 60 ಲಕ್ಷ ರೂಪಾಯಿ ದುಡ್ಡಾಗತ್ತೆ ನಮಗೆ. ಮಳೆ ಬೀಳ್ತಾ ಇಲ್ಲ, ಕಾರಣ ಗೊತ್ತಿಲ್ಲ ಏನು ಅಂತ. ನಾವು ಹವಾಮಾನ ವೈಪರೀತ್ಯ ನೋಡ್ತೀವಿ. ನಾವೆಲ್ಲ ಪೂರ್ಣ ಕಾಡನ್ನು ಕಡಿದು ಎಲ್ಲ ಸರ್ವನಾಶ ಮಾಡಿ ಪ್ರಕೃತಿನ ವಿಕೋಪ ಮಾಡ್ತಾಯಿದ್ದೀವಿ. ಅದು ರಿವರ್ಸ್ ಆಗಿ ನಮಗೆ ಆ ಥರ ಮಾಡ್ತಾಯಿದೆ. ಹಾಗಾಗಿ ಈಗ ನೋಡಿ, ನೀವು ನೋಡ್ತಾ ಇದ್ದೀರಾ ಜಾಯಿಕಾಯಿ. ಇದು ಈ ಥರ ನಮ್ದು ಹೆಚ್ಚು ಕಮ್ಮಿ ಒಂದು 400 ಗಿಡ ಇದೆ. ಈ ವರ್ಷ ಇನ್ನೂ ಫಲ ಕಮೆನ್ಸ್ ಆಗಿಲ್ಲ, ಶುರುವಾಗುತ್ತೆ. ಕಡಿಮೆ ಅಂತ ಹೇಳಿದ್ರೆ ನಮ್ಮದು ಒಂದು 100-120 ಗಿಡ ಈ ಸರಿ ಫಲ ಬಂದಿದೆ. 120 ಗಿಡಕ್ಕೆ ಕಡಿಮೆ ಅಂತ ಹೇಳಿದ್ರೆ, ಹೋದ ಸಾರಿ ನಿಮ್ಮ ಚಂದ್ರಪಣ್ಣಕ್ಕೆ ತೊಗೊಂಡೋಗಿ ಕೊಟ್ಟಿದ್ದು ನಾವು. ಒಂದು 2 ಲಕ್ಷ ರೂಪಾಯಿ ದುಡ್ಡಾಗಿತ್ತು ನಮಗೆ. ಲೋಕಲ್ ಮಾರ್ಕೆಟಿಂಗ್ ಇದೆ ಇದರಲ್ಲಿ. ಲೋಕಲ್ ಎಲ್ಲಿ ಬೇಕಾದ್ರೂ ತೊಗೋತಾರೆ, ಯಾರು ಬೇಕಾದ್ರೂ ತೊಗೋತಾರೆ. ಯಾಕೆ ಅಂದರೆ ಇದು ಸಾಂಬಾರ ಪದಾರ್ಥ ಆಗಿರೋದ್ರಿಂದ ಎಲ್ಲ ಉಪಯೋಗಿಸ್ತಾರೆ. ಹಾಗಾಗಿ ಏನೂ ಇಲ್ಲ, ಯಾವ ಬೆಳೆನೂ ಬೆಳಿಬಾರ್ದು ಅನ್ನೋ ಮನೋಭಾವನೆ ಇರ್ತದೆ, ಎಲ್ಲನೂ ಬೆಳಿಬೇಕು. ಈಗ ನೋಡಿ, ನೀವು ನೋಡ್ತಾ ಇದ್ದೀರಾ ನಮ್ಮ ಅಡಿಕೆ ನೋಡಿ, ನಾವು ಯಾವುದೇ ವಿಧವಾದಂಥ ರಾಸಾಯನಿಕ ಗೊಬ್ಬರನ ಒಂದೇ 1 ಗ್ರಾಮ್ ಕೊಟ್ಟಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಸರ್, ಇಲ್ಲಿ ಏನೇನಿದೆ ಸರ್ ಈ ತೋಟದಲ್ಲಿ? ಅದೇ ಹೇಳಿದ್ನಲ್ಲ, ಮೂಲ ತೆಂಗು. ಒಂದು ಹೆಚ್ಚು ಕಮ್ಮಿ ಒಂದು 700 ಗಿಡ ಇದೆ. ಅಡಿಕೆ 4,000 ಇದೆ. ನೆಕ್ಸ್ಟ್ ಕೊಕ್ಕೋ ಇದೆ. ಕೊಕ್ಕೋ 1,500 ಇದೆ. ಸರ್, ಇದೆಲ್ಲ ಸರ್ ಕೊಕ್ಕೋ ಇದೆ. ಕೊಕ್ಕೋ ಇದು ನೋಡಿ, 2 ವರ್ಷದ್ದು ಫಲ ಬರ್ತಾ ಇದೆ. ಆಗಲೇ ಫಲ ಬಂದಿದೆ ಆಗಲೇ. ಈಗ ನಮ್ಮ ಹತ್ರ ಹೆಚ್ಚು ಕಮ್ಮಿ 2-3 ಕ್ವಿಂಟಲ್ ಕೊಕ್ಕೋ ಇದೆ. ರೇಟ್ ಇಲ್ಲ ಅಂತ ಕೊಟ್ಟಿಲ್ಲ ನಾವು. 4ನೇದು ಕಾಫಿ ವಿತಿನ್ 2 years ಬಂದ್ಬಿಡುತ್ತೆ. ಅದು ನಮ್ಮ ಮೊದಲೇ ಬಂದಿತ್ತು. ಈಗ ಹೆಚ್ಚು ಕಮ್ಮಿ ಒಂದು 5,000 ಗಿಡ ಕಾಫಿ ಮಾಡಿದ್ದೀವಿ. ಸರ್, ಅದು ವೆರೈಟಿ ಯಾವುದು ಇರ್ಬೋದು? ಇದೆಲ್ಲ ಪೂರ್ಣ ಕಾಫಿ. ನಮ್ಮ ಇದು ಏನೋ
ಎಂಥದಪ್ಪ ಕಾಫಿ? ಚಂದ್ರಗಿರಿ. ಅರೇಬಿಕಾ ಹಾಕ್ಬೋದು. ಅರೇಬಿಕಾ ಗಿಡ ಆಗ್ಬಿಡುತ್ತೆ, ದೊಡ್ಡ ಮರ ಆಗ್ಬಿಡುತ್ತೆ. ಅದನ್ನು ಕ್ರಾಸ್ ಮಾಡಿ ಚಂದ್ರಗಿರಿಯನ್ನು ಮಾಡಿದ್ದಾರೆ. ಚಂದ್ರಗಿರಿ ಚೆನ್ನಾಗಿದೆ. ಅದು ನನ್ನ ಪ್ರಕಾರ ನೀವು ಪ್ರೂನಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ವಿತಿನ್ 6 ಫೀಟ್ಸ್ ಇಟ್ಕೊಂಡ್ಬಿಟ್ರೆ ಅದೆಲ್ಲ ಸೈಡ್ಸ್ ಬರ್ತದೆ, ನೀಟಾಗಿ ಆಳನ ಕೈಲಿ ಬಿಡಿಸ್ಕೋಬೋದು. ಈ ಆ ಕಡೆ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಿಡಿಸೋದು ಕಷ್ಟ ಅಂತೇಳಿ ಕೆಳಗಡೆ ಗೆಡ್ಡೆ ಎಲ್ಲ ಪೂರ್ಣ ಗುಡಿಸಿ ಮೇಲಿಂದ ಬಿದ್ದಿದ್ದನ್ನು ಗುಡಿಸ್ಕೊತಾರೆ. ಬಟ್ ನಮಗೂ ಅವ್ರಿಗೂ ವ್ಯತ್ಯಾಸ ಇಷ್ಟೇ. 4ನೇದು ಬಟರ್ ಫ್ರೂಟ್ಸ್ ಇದೆ ನಮ್ಮ ಹತ್ರ, ಮತ್ತು ಜೈಕಾಯಿ ಇದೆ, ಮೋಸಂಬಿ ಇದೆ, ಕಿತ್ತಳೆ ಇದೆ, ಆಲ್ಸ್ಪೈಸ್ ಇದೆ, ಚಕ್ಕೆ ಇದೆ, ಲವಂಗ ಇದೆ, ಹಿಂಗಿದೆ ನಮ್ಮ ಹತ್ರ. ಹಿಂಗು ಅಂದರೆ ನಾವು ಒಂದು 5-6 ಮನೆಗೆ ಆಗುವಷ್ಟು ಬೆಳ್ಕೊತೀವಿ ಅಷ್ಟೇ. ಹಿಂಗಿದೆ. ಹೀಗೆ ಪ್ರತಿಯೊಂದು ಇದೆ, ಇಲ್ಲ ಅಂತೇನು ಹೇಳೋಂಗಿಲ್ಲ. ನಮ್ಮದು ವಿಳೆದೆಲೆ ಇದೆ. ವಿಳೆದೆಲೆನೂ ಒಂದು ಹೆಚ್ಚು ಕಮ್ಮಿ ಒಂದು 10,000 ರೂಪಾಯಿ ಮಾಡ್ತೀವಿ ವರ್ಷಕ್ಕೆ. 10,000 ರೂಪಾಯಿ ಕೊಡೋರು ನಮಗೆ, ಹೌದಲ್ವಾ? ಮೋಸಂಬಿ ಕಡಿಮೆ ಅಂದರೆ ನಮ್ಗೊಂದು 40,000-50,000 ರೂಪಾಯಿ ದುಡ್ಡು ಸಿಗುತ್ತೆ ಮೋಸಂಬಿಯಲ್ಲಿ. ಸರ್, ನೀವು ಹೇಳ್ತಾ ಇರೋದು ಪರ್ಟಿಕ್ಯುಲರ್ ಒಂದೇ ಬೆಳೆಗೆ ಅಡಿಟ್ ಆಗೋದಕ್ಕಿಂತ ಸಮಗ್ರ ಕೃಷಿ ಮಾಡಿದರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಸಮಗ್ರ ಕೃಷಿ ಮಾಡಿದ್ರೆ ಒಳ್ಳೆಯದು. ಈಗ ಮನುಷ್ಯನ ಊಟ ಮಾಡುವಾಗ ಬರೀ ಮುದ್ದೆ ಸಾರು ಅನ್ನ ಊಟ ಮಾಡೋಕೆ ಹಾಕಿಲ್ವಲ್ಲಪ್ಪ. ನಾವೆಲ್ಲ ತಗೋತೀವಲ್ಲ, ಬೆಂಡೆ ತಗೋತೀವಿ, ಅಂದೇನು ಪಲ್ಯ ತಗೋತೀವಿ, ಹಪ್ಪಳ ತಗೋತೀವಿ. ಹಾಗೆ ಮನುಷ್ಯನೂ ಯಾವ ಥರ ಇದ್ದಾನೋ ಹಂಗೆ ಬೆಳೆಗಳನ್ನೂ ಆ ಥರ ಕೂರಿಸ್ಕೊಂಡ್ರೆ ಬೆಳೆಗಳಲ್ಲಿ ದುಡ್ಡು ನೋಡ್ಬೋದು, ತೊಂದರೆ ಇಲ್ಲ. ಬಟ್ ನಮಗೇನಪ್ಪ ಅಂದರೆ ಈಗಿನ ಯಂಗ್ಸ್ಟರ್ಸು ಬೇಸಾಯಕ್ಕೆ ಬರೋಕ್ಕೆಲ್ಲ ಹಿಂಜಿರಿತಾರೆ. ಬೇಸಾಯಕ್ಕೆ ಬಂದರೆ ಬದುಕೋದು ತುಂಬ ಸುಲಭ. ಬಟ್ ಒಂದು 6 ವರ್ಷ 7 ವರ್ಷ ಶ್ರಮ ತಗೋಬೇಕು. 7 ವರ್ಷ ನೀವು ಕಷ್ಟಪಟ್ಟರೆ ನಿಮ್ಗೆ 70 ವರ್ಷ ನೀವು ನೆಮ್ಮದಿಯಾಗಿರ್ಬೋದು ನಿಮ್ಮ ಮನೆ ಮಕ್ಕಳಲ್ಲಿ. ಇದಕ್ಕೆ ಪೂರಕವಾಗಿ ನೀರು ಇರಬೇಕು. ನೀರಿಗೆ ಆಗ್ತಕ್ಕಂಥ ಸ್ಪ್ರಿಂಕ್ಲರ್ ಮಾಡ್ಕೋಬೇಕು. ತೋಟದಲ್ಲಿ ಹೆಚ್ಚಿಗೆ ಸಮಗ್ರ ಕೃಷಿ ಮಾಡಿದ್ರೆ ಸ್ಪ್ರಿಂಕ್ಲರ್ ಮಾಡಬೇಕು, ಡ್ರಿಪ್ಪಲ್ಲಿ ಆಗೋಲ್ಲ. ಡ್ರಿಪ್ಪು ಓನ್ಲಿ ಫಾರ್ ವಿತಿನ್ 3 ಫೀಟ್ಸು. ಈ ಸ್ಪ್ರಿಂಕ್ಲರ್ ಆದರೆ ಅಪ್ ಟು 8ರಿಂದ 10 ಅಡಿ ದೂರದಲ್ಲಿ ನೀರಿರುತ್ತೆ. ಹಾಗಾಗಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ಸಮಗ್ರ ಕೃಷಿ ಮಾಡಿದ್ರೆ ಒಳ್ಳೆಯದು. ನಮಗೆ ಬಾಳೆ ಇದೆ. ಹೆಚ್ಚಿಗೆ ಬಾಳೆ ಒಂದು ತಿಂಗಳು ಕಡಿಮೆ ಅಂದರೆ ನಮ್ಗೆ ಒಂದು 3,000-4,000 ರೂಪಾಯಿ ದುಡ್ಡು ಸಿಗುತ್ತೆ ಬಾಳೆ. ಅದೇ ಸುಮ್ಮನೆ ಬರೋದು. ನಾವೇನು ಅದಕ್ಕೇನು ಬೇಸಾಯ ಖರ್ಚಿಗೆ ಒಂದು ಸಣ್ಣ ಪುಟ್ಟ ಖರ್ಚಿಗಾದ್ರೆ ಈಗ ಬೇರೆ ತೆಂಗು ಅಡಿಕೆದೆಲ್ಲ ಸೇವಿಂಗ್ಸ್ ತರ ಇಟ್ಕೊಂಡ್ರೆ, ತೆಂಗು ಇದ್ರದ್ದು ಅಡಿಕೆ ಸೇವಿಂಗ್ಸ್ ಇಟ್ಕೊಂಡ್ರೆ ಸರಿ. ಈಗಾಗಲೇ ನೀವು ಬಂದಾಗ ಹೇಳಿದ್ರಿ ನಾವು ಇದನ್ನೆಲ್ಲ ಮಾಡಬೇಕು ಅಂದ್ರೆ ತೋಟಕ್ಕೂ ನಮಗೂ ಒಡನಾಟ ಚೆನ್ನಾಗಿರ್ಬೇಕು. ಈಗ ನೀವು ಬಂದಾಗ ಹೇಳಿದ್ರಿ ನೀವು ಬಂದ ತಕ್ಷಣ ಎಲ್ಲ ತೋಟನೆಲ್ಲ ನೋಡ್ಕೊಂಡು ಎಲ್ಲ ನಾವು ಇದು ಮಾಡ್ಕೊಂಡ್ ಬಂದ್ರಿ ಅಂತ. ಆ ಥರ ಒಡನಾಟ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನೀವು ಹೇಳ್ತಾರೆ. ನಮ್ದು ಒಟ್ಟು ಮೆಣಸು ಮತ್ತು ಈ ತೋಟ 18 ಎಕರೆ ಒಟ್ಟು ನಮ್ಮದು ಕಡಿಮೆ ಅಂತ ಹೇಳಿದ್ರೆ 14,000 ಗಿಡ ಇದೆ ಎಲ್ಲ ಟೋಟಲ್ ಎಲ್ಲದು 14,000 ಗಿಡ. 14,000 ಗಿಡದ ಜೊತೆಲೂ ನಾವು ಮಾತಾಡ್ತೀನಿ ಎವ್ರಿ ಡೇ. ಮಾತಾಡಲಿಲ್ಲ ಅಂದರೆ ಅದು ನೋಡಲಿಲ್ಲ ಅಂದರೆ ಮಾತಾಡಲಿಲ್ಲ ಅಂತ ಅರ್ಥ. ಅದು ಮಾತಾಡುತ್ತೆ ನಮಗೆ. ನಾವು ಅದಕ್ಕೆ ಹೆಂಗೆ ಸ್ಪಂದಿಸ್ತೀವಿ ಅದು ನಮಗೆ. ಈಗ ಉದಾಹರಣೆಗೆ ನೀವು ಚನ್ನಪಟ್ಟಣ ರಸ್ತೆ ಪಕ್ಕದಲ್ಲಿ ಯಾವ್ದು ಗೊಬ್ಬರ ಹಾಕಿರೋಕ್ಕಿಲ್ಲ. ತೆಂಗಿನ ಮರ ಎಷ್ಟು ಜನ ಫಲ ಬಿಟ್ಟಿರುತ್ತೆ. ಕಾರಣ ಏನು ಅಂದರೆ ಅದು ಮನುಷ್ಯ ಜೊತೆ ಮಾತಾಡುತ್ತೆ. ಅದಕ್ಕೂ ಜೀವ ಇದೆ. ಜೀವ ಇದ್ದಾಗ ಅದು ಹೆಂಗೆ ಬೇಕು ಹಂಗೆ ಹೊಂದ್ಕೋತದೆ. ನಾವು ಮಾಡಬೇಕಷ್ಟೇ, ಮಾಡೋಕ್ಕಿಲ್ಲ. ಈಗ ನೋಡಿ, ಬೆಳಿಗ್ಗೆ ಯಾರು ಆಗಲಿ ವಿತಿನ್ 4 ಅವರ್ಸ್ ಬೇಸಾಯ ಸಾಕು ನನ್ನ ಪ್ರಕಾರ. ಒಂದು ದಿನಕ್ಕೆ ಬೆಳಗ್ಗೆ 8ರಿಂದ 12 ಗಂಟೆಗಿಂತ ಬೇಸಾಯದ ತೋಟ ಮಾಡಿಬಿಟ್ರೆ ಆಮೇಲೆ ಯು ಆರ್ ಫ್ರೀ, ತಿರುಗಾಡಿ ಆರಾಮಾಗಿದ್ದೀವಿ. ಎಲ್ಲರೂ ಇದೆ. ನಮ್ಮವರೆಲ್ಲ ಬೇಗ ಸಾಹುಕಾರರಾಗಬೇಕು ಅನ್ನೋ ಆಸೆ ಯಂಗ್ಸ್ಟರ್ಸ್ಗೆ. ಅವರ ಪಕ್ಕದವರು ಏನೋ ಆಕಸ್ಮಿಕ ಅಚಾನಕ್ಕಾಗಿ ಒಂದು ಕಾರ್ ತಂದುಬಿಟ್ರೆ ನಾನು ಕಾರ್ ತರಬೇಕು, ಬರುತ್ತೆ. ಅದು ನೀವು ಆಸೆ ಇರಬೇಕು, ಥೀಮ್ಸ್ ಇರಬೇಕು, ಗುರಿ ಇರಬೇಕು. ಈಗ ಮಾಡಬೇಕು ಅನ್ನೋ, ಇಷ್ಟು ದಿನಕ್ಕೆ ಎಷ್ಟು ಮಾಡ್ತೀನಿ ಮಾಡಬೇಕು ಅನ್ನೋ ಆಸೆ ಇರಬೇಕು. 100ಕ್ಕೆ 100% ಮಾಡ್ಬೋದು. ಈಗಿನೆಲ್ಲ ಯಂಗ್ಸ್ಟರ್ಸು ಬೇಸಾಯಕ್ಕೆ ಬರಬೇಕು ಅನ್ನೋ ನಮ್ಮ ಆಸೆ. ನೋಡುವ ಏನಾಗುತ್ತೆ ಅಂತ ಗೊತ್ತಿಲ್ಲ. ಪ್ರಕೃತಿ ಈ ವರ್ಷ ಮೇ 10 ಬಂದ್ಬಿಡ್ತು. 15ನೇ ತಾರೀಕು ಆಯಿತು, ಇನ್ನೂ ಮಳೆ ಬಿದ್ದಿಲ್ಲ. ನಾವೆಲ್ಲ ಬೆಳಗ್ಗೆ ಎದ್ದರೆ ದೇವರು ಪ್ರಾರ್ಥನೆ ಮಾಡ್ತೀವಿ, ಪ್ರಕೃತಿಲಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಮೇಲೆ ಬೇಕಾದ್ರೆ ಗದಾಪ್ರಯೋಗ ಮಾಡಿ, ಭೂಮಿ ಮೇಲೆ ಗಿಡಗಳಿಗೆ ಗದಾಪ್ರಯೋಗ ಮಾಡಿಬಿಡಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀವಿ. ಇದ್ರ ಮೇಲೆ ಭಗವಂತ